ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಕಳಿಸಿದ್ರಲ್ಲ ಸೇಲ್ಗಿರುವಂಥದ್ದು. ಓಕೆ ಸರ್, ಕಳಿಸಿದ್ದೀವಿ. ಮಾರುತಿ ಸುಜುಕಿ ಈಕೋ. ಓಕೆ. ಮಾಡೆಲ್ ಏನೈತ್ರಿ ಗಾಡಿ? 2019 ಸರ್. 2019 ಮಾಡಲ್ ಐತ್ರಿ. ಹಾಂ ಸರ್. ಓಕೆ. ತಾವು ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಸರ್ 2 ಓನರ್ ಕಂಪ್ಲೀಟು. 2 ಓನರ್ ಆಗಿದ್ದೀರಾ? ಹಾಂ ಸರ್. ಓಕೆ. ನಿಮ್ಮದು ಗಾಡಿ ಯಾರು ತೊಗೊಂತಾರ ಅವರು 3ನೇ ಓನರ್ ಆಗ್ತಾರೆ ರೀ? ಹೌದು ಸರ್, ಕರೆಕ್ಟ್. ರನ್ನಿಂಗ್ ಎಲ್ಲ ಇಲ್ಲಿ ತನಕ ಎಷ್ಟು ಓಡಿಸಿರಿ ಸರ್ ಗಾಡಿ ಕಿಲೋಮೀಟ್ರು? ಸರ್ 30,000ವರೆಗೆ ಇದೆ ಸರ್ ಕಿಲೋಮೀಟ್ರ್. 30,000 ತನಕ ಗಾಡಿ ಕಿಲೋಮೀಟ್ರ್ ಓಡೈತ್ರಿ? ಹಾಂ ಸರ್. ಓಕೆ. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಏನು 5 ಟೈರ್ ಐತಲ್ರಿ? ಸರ್ ಎಷ್ಟು ಐತ್ರಿ ಪರ್ಸೆಂಟೇಜು? ಸರ್ ಫ್ರಂಟ್ ಟೈರು 80% ಇದೆ ಹಾಂ. ಫ್ರಂಟು. ಓಕೆ. ಸ್ಟೆಪ್ನಿ ಅಸಲು ಓಪನ್ನೇ ಮಾಡಿಲ್ಲ. ಬ್ಯಾಕ್ ಟೈರ್ ಬಂದ್ಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಒಂದು 30%ವರೆಗೆ ಇದೆ. ಓಕೆ. ಮುಂದ್ಗಡೆ ಟೈರ್ ಬಂದುಬಿಟ್ಟು 80% ತನಕ ಐತ್ರಿ, ಹಿಂದ್ಗಡೆದು 30% ತನಕ ಟೈರ್ ಇರೋದು, ಸ್ಟೇಪ್ನಿ ಕೂಡ ಐತ್ರಿ ಗಾಡಿ. ಹಾಂ ಸರ್. ಹಾಂ ಸರ್. ಇವಾಗ ರನ್ನಿಂಗ್ ಮೀಟ್ರ್ ಏನೈತಲ್ಲ ರೀ, ಇದು ಜೆನ್ಯೂನ್ ರನ್ನಿಂಗ್ಗೆ ಹೊಡೈತ್ರಿ 30,000? ಜೆನ್ಯೂನ್ ಸರ್, ಜೆನ್ಯೂನ್. ಓಕೆ. ಗಾಡಿ ಇಂಜನ್ ಕಂಡೀಷನ್ ರೀ ಸರ್, ಗಾಡಿ ಬಾಡಿ ನೆನಪಿಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿದ್ರ ತಾವು ಈಗ ಪ್ರೆಸೆಂಟು? ಜಬರ್ದಸ್ತ್ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ, ಇಂಜಿನ್ ಸೌಂಡ್ ಗಿೌಂಡ್ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಇಂಜನ್ ಮೆಕ್ಯಾನಿಕಲ್ ಕೆಲಸ ಏನೂ ಆಗಿಲ್ಲ ಸರ್ ಈ ಥರ? ಏನಿಲ್ಲ ಏನಿಲ್ಲ ಸರ್. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲಿಯರ್ ಐತ್ರಿ ವೆಹಿಕಲ್? ಹಾಂ ಸರ್, ಕ್ಲಿಯರ್ ಇದೆ. ಓಕೆ. ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಆಗಿರ್ಬೋದು, ಸಣ್ಣ ಪುಟ್ಟ ಮೇಲಿನ ಕೆಲಸ ಈ ಥರ ಏನೂ ಇಲ್ಲಲ್ಲ ಸರ್? ಎಲ್ಲಿ ಏನಿಲ್ಲ ಸರ್. ಹ್ಞೂ. ಲೆಫ್ಟ್ ಸೈಡಲ್ಲಿ ಜಸ್ಟ್ ಒಂದು ಸ್ವಲ್ಪ ಕ್ರಾಚಸ್, ಹುಡುಗರು ಒಂದು ಸ್ವಲ್ಪ ಕ್ರಾಚಸ್ ಮಾಡಿದ್ದಾರೆ. ಹ್ಞೂ. ಅದು ಎಲ್ಲಿ 2 ಡೋರ್ ಮಿಡ್ಲಲ್ಲಿ. ಓಕೆ. 2 ಡೋರ್ ಮಿಡ್ ಅದು ಕಾಣಲ್ಲ ಆ್ಯಕ್ಚುಲಿ, ಹ್ಞೂ ಹ್ಞೂ ಹ್ಞೂ. ಕಾಣಲ್ಲ. ಬಟ್ ನಾವು ಹೇಳ್ತಾ ಇದೀವಿ ಅದನ್ನ, ಯಾಕಂದ್ರೆ ಓಪನ್ ಆಗಿರ್ಬೇಕು ಅದಕ್ಕಾಗಿನೇ. ಹೌದೌದು. ಹಾಂ ಸರ್. ಓಕೆ. ಕೆಳಗಡೆ ಗ್ಲಾಸ್ ಏನಾಗೈತೆ ರೀ ಇವಾಗ ಡೋರ್ ಸೈಡು ಮಿಡಲಲ್ಲಿ ಇದು ಆಗೈತೆ, ಕ್ರ್ಯಾಶ್ ಆಗೈತೆ ರೀ? ಕೆಳಗಡೆ ಸರ್, ಪೂರ್ತಿ ಕೆಳಗಡೆ. ಓಕೆ. ಅದೇನು ಕಾಣಿಸಲ್ಲ ಅಂದರೆ ಸಣ್ಣ ಮೈನರ್ ಕೆಲಸನೇ ಅಂತ ಹೇಳ್ಬೋದು ಅದು? ಹಾಂ ಸರ್. ಹಾಂ ಸರ್. ಓಕೆ. ದೊಡ್ಡದಾಗಿ ಮೇಜರಾಗಿ ಆಕ್ಸಿಡೆಂಟ್ ಆಗೋದು, ಕೇಸಸ್ಸು ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ನಿಮ್ಮ ವೆಹಿಕಲ್ ಮೇಲೆ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಓಕೆ. ತಮ್ಮ ಕೈಯಾಗ ಏನು ಕೊಡ್ತೀರಿ ಸರ್ ಮೈಲೇಜು? ಅಂದರೆ ಪೆಟ್ರೋಲ್ ಮಾತ್ರನಾ, LPG, CNG ಈ ಥರ ಏನಾದರೂ? ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್. ಓಕೆ. ಅದೇನು ಬರುವಂಥದ್ದು ಮೈಲೇಜು? ಸರ್ ಒಂದು 13ರಿಂದ 14 ಬರುತ್ತೆ ಸರ್. ಲಾಂಗಲ್ಲಿ ಹ್ಞೂ. ಒಂದು 14ರಿಂದ 15 ಬರ್ಬೋದು. ಹ್ಞೂ ಹ್ಞೂ ಹ್ಞೂ. ಬಟ್ ಲೋಕಲಲ್ಲಿ 13 ಬರುತ್ತೆ. ಓಕೆ ಸರ್. 5 ಸೀಟ್ರಾ ಇದು 7 ಸೀಟ್ರಾ? ಸರ್ 6+1. 7 ಸೀಟ್ರ್ ಐತ್ರಿ? ಹಾಂ ಸರ್. ಓಕೆ. AC ಬರ್ತೈತೆ ರೀ ಗಾಡಿ ಒಳಗೆ? ಹಾಂ ಸರ್, ಬರುತ್ತೆ. ಓಕೆ. ಇವಾಗ ಗಾಡಿ ತೊಗೊಂಡ್ ಬಳಿಕ ನೀವೇನಾದರೂ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿರೋದು ಉಂಟಾ? ಸರ್ ಮಾಡಿಸಿದೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಫ್ಯಾನ್ ಇದೆ, ಹ್ಞೂ. ಆಮೇಲೆ LCD ಇದೆ, ಹ್ಞೂ. ಆಮೇಲೆ ಕಂಫರ್ಟಬಲ್ ಹತ್ರಿ ಇದು ಲಾಂಗ್ ಎಲ್ಲೇನೋ ಹೋದಾಗ ಲಾಡ್ಜ್ ಮಾಡೋ ನೆಸಿಟಿ ಇರಲ್ಲ. ಹ್ಞೂ. ಅದರಲ್ಲೇ 3 ಮಲ್ಕೋಬೋದು ಆಲ್ಮೋಸ್ಟ್. ಹ್ಞೂ 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 ಹ್ಞೂ. ಆ ಥರ ಅದು ಫೆಸಿಲಿಟಿ? ಸೀಟ್ ಕ್ಲೋಸ್ ಆಗುತ್ತೆ. ಹಾಂ ಹಾಂ ಹಾಂ. ಹಾಂ ಸರ್. ಓಕೆ. ಆ ಥರ ಸ್ಪೆಷಾಲಿಟಿ ಎಲ್ಲ ನಿಮ್ಮ ವೆಹಿಕಲಲ್ಲಿ ಸಿಗುತ್ತೆ? ಲಾಡ್ಜ್ ಮಾಡಬೇಕನ್ನೋದೇನು ಅವರಿಗೆ ನೆಸೆಸಿಟಿನೇ ಇಲ್ಲ ಈ ಗಾಡಿಯಲ್ಲಿ? ನೆಸಿಸಿಟಿ ಇಲ್ಲ ಸರ್. ಅಪ್ಲೋಡ್ ಇದು ಮಾಡ್ಕೋಬೋದು ಆ ಥರ ಬೆಡ್ ಥರ? ಹಾಂ ಸರ್. ಓಕೆ. ಬರಾಬರಿ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಸರ್, FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಗಾಡಿಗೆ? ಹಾಂ, ಚೆನ್ನಾಗಿದೆ ಸರ್ ರನ್ನಿಂಗ್ ಎಲ್ಲ. ಯಾಕಂದ್ರೆ 2019 ಅಲ್ಲ, ಹ್ಞೂ ಅಪ್ ಟು 15 ವರ್ಷ ನಂತರ. ಈಗ 19 ಅಂದರೆ ಹ್ಞೂ ಹ್ಞೂ. FC ಓಕೆ. 33, 34ಕ್ಕೆ ಇದು ಬರುತ್ತೆ ಸರ್, ಅದು FC. ಇನ್ಸೂರೆನ್ಸು? ಇನ್ಸೂರೆನ್ಸು ಯಾರು ತೊಗೊಳ್ತಾರೆ ಸರ್ ಅವರು ಹಾಕ್ಕೊಳ್ತೀವಿ ಅಂದರೆ ಓಕೆ. ಪ್ರೆಸೆಂಟ್ ರನ್ನಿಂಗ್ ಇದೆ, ಹಾಕ್ಕೊಡಂದ್ರೆ ಹಾಕ್ಕೊಡ್ತೀವಿ, ಅದ್ರ ಚಾರ್ಜಸ್ ಸಪ್ರೇಟ್ ಆಗುತ್ತೆ. ಇಲ್ಲ, ಇವಾಗ ಇನ್ಸೂರೆನ್ಸ್ ರನ್ನಿಂಗ್ಗೆ ಇರುವಂಥದ್ದು ಲ್ಯಾಪ್ಸ್ ಆಗೈತೆ ರೀ? ಇಲ್ಲ, ರನ್ನಿಂಗ್ ಇದೆ ಸರ್. ಓಕೆ. ರನ್ನಿಂಗ್ ಎಷ್ಟು ತಿಂಗಳು ಸಿಗ್ತೈತೆ ರೀ? ರನ್ನಿಂಗು ಮ್ಯಾಕ್ಸಿಮಮ್ ಇನ್ನೊಂದು 2-3 ತಿಂಗಳು ಇರ್ಬೋದು ಸರ್. 2-3 ತಿಂಗಳು ಆಯ್ತಲ್ಲ ರೀ? ಹ್ಞೂ.
ಓಕೆ. ಒಟ್ಟಿನಲ್ಲಿ ನಿಮ್ಮ ಗಾಡಿ ಏನು ತೊಗೊಂತಾರಲ್ಲ ಕಸ್ಟಮರು, ಅವ್ರು ಒಂದು ರೂಪಾಯಿದಷ್ಟು ಏನೂ ಕೆಲಸ ಮಾಡೋದು ಈ ಗಾಡಿ ಮೇಲೆ ಬರಲ್ಲ. ಅವರು ಆರಾಮಾಗಿ ತೊಗೊಂಡು ಬಿಸ್ನೆಸ್ಗಾಗಿರ್ಬೋದು, ತಮ್ಮ ಓನ್ ಯೂಸ್ಗಾಗಿರ್ಬೋದು, ಫ್ಯಾಮಿಲಿ ಯೂಸ್ಗಾಗಿರ್ಬೋದು, ಈ ಅಷ್ಟಕ್ಕೂ ಗಾಡಿ ಯೂಸ್ ಮಾಡ್ಕೋಬೋದು. ಒಳಗಡೆ ನೀವು ಹಾಂ ಸರ್. ಆಕ್ಸೆಸರಿ ಎಲ್ಲ ಫಿಟ್ನೆಸ್ ಮಾಡಿಸಿದ್ರೆ ಏನೇನು ಬೇಕು ನಿಮಗೆ, ಏನೇನು ಅವಶ್ಯಕತೆ ಐತಿ, ಫ್ಯಾನ್ ಆಗಿರ್ಬೋದು, ಇವಾಗ ಲಾಡ್ಜಸ್ ಸ್ಪೆಷಾಲಿಟಿ, ಇವಾಗ ನೀವು ಕಡೆಗೆ ಹೋಗಿ ರೂಮ್ ಹಿಡಿತೀನಿ ಅಂತಂದರೆ ಹಿಡಲಿಲ್ಲ ಅಂದ್ರೂ ಈ ಗಾಡಿಗಳಿಗೆ 2-3 ಜನ ಮನ್ಕೊಳ್ಳಟ್ಟು ಅಷ್ಟು ನೀವು ಸ್ಪೆಷಾಲಿಟಿ ಮಾಡಿದ್ದೀರ ಗಾಡಿ ಒಳಗೆ, ಹೌದಾ? ಹಾಂ ಸರ್. ಹಾಂ ಸರ್. ಓಕೆ. ಆ ಥರ ಫೀಚರ್ಸ್ ಕೂಡ ಸಿಗುವಂಥದ್ದು 7 ಸೀಟರ್ ವೆಹಿಕಲ್ ಇದು ಆಗಿರ್ತೈತಿ. ಇನ್ನು ಡೈರೆಕ್ಟ್ ಹಾಂ ರೇಟ್ ಸರ್. ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? 490 ಹೇಳ್ತೇವೆ ಸರ್. 4,90,000. ಓಕೆ. ಮಾಡಲ್ 19 ಐತ್ರಿ. ಓನರ್ ಕೂಡ ತಾವು ಆಲ್ರೆಡಿ 2 ಇದ್ದೀರಾ. ಗಾಡಿ ಹಾಂ ತೊಗೊಳೋರು ಸರ್. 3 ಓನರ್ ಆದರೂ ಕೂಡ ತಾವು ಹೇಳಕತ್ತಿದ ರೇಟು 4,90,000. ನಮ್ಮ ಕಡೆಯಿಂದ ಬಂದವರಿಗೆ ಇದರಾಗ ಏನು ಮಾಡಿ ಕೊಡ್ತೀರಾ ಸರ್ ಹೆಚ್ಚು ಕಡಿಮೆ? ಸರ್ ನಿಮ್ಮ ಕಡೆಯಿಂದ ಬಂದವ್ರಿಗೆ ನೋಡಿ ಮಾಡ್ಕೊಡೋಣ ತಗೊಳ್ರಿ. ನೋಡಿ ಮಾಡಿ ಕೊಡ್ತೀನಿ ಅಂದರೆ ಏನು ಮಾಡ್ತೀರಾ ಒಂದು ರೇಟು? ಸರ್ ಅಪ್ ಟು ಬರಲ್ಲ ಸರ್, 40 ಬರುತ್ತೆ ನೋಡಿ ಅವ್ರು ಮಾತಾಡಿದ್ಮೇಲೆ. ನೋಡಿ ನಿಮ್ಮ ಕಡೆಯಿಂದ ಬಂದ ನಿಮ್ಮ ಚಾನಲಿಂದ ಬಂದು ಮಾಡ್ಕೊಡೋಣ ಸರ್. ಹೆಚ್ಚು ಕಡಿಮೆ ಆಗುತ್ತೆ ಒಟ್ಟಿನಲ್ಲಿ. ಹಾಂ ಮಾಡ್ಕೊಡೋಣ ಸರ್. ಓಕೆ. ಗಾಡಿ ಇರುವಂಥ ಲೊಕೇಶನ್ ರೀ ಸರ್? ಸರ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಸೊಂಡೂರು ತಾಲೂಕು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲಾ? ಹಾಕಿ ಸರ್, ಇದೇ ನಂಬರ್ ಹಾಕಿ. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿನೇ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.